ನಮಸ್ಕಾರ ವೀಕ್ಷಕರೇ, ಮೊನ್ನೆಯಿಂದನೂ ಕೂಡ ನೀವು ನೋಡ್ತಾ ಇರ್ತೀರಿ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಾರು ಆಕ್ಸಿಡೆಂಟ್ ಆಗಿರುವಂಥದ್ದನ್ನು. ಸೊ ಹೀಗಾಗಿ ಆ ಒಂದು ಕಾರಿನ ಒಂದು ಸ್ಥಿತಿಯನ್ನು ನೋಡಿದ್ರೆ ನುಜ್ಜುಗುಜ್ಜು ಆಗಿರುವಂಥದ್ದು ಕಂಡು ಬರುತ್ತೆ. ಹೀಗಾಗಿ ಒಳಗಿರುವಂತಹ ವ್ಯಕ್ತಿಗಳಿಗೆ ಏನಾಗಿರಬಾರ್ದು ಅನ್ನುವಂತಹ ಕ್ವಶನ್ ಕೂಡ ಉಂಟಾಗಿರುತ್ತೆ. ಹಾಗಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಏನಾಗಿದೆ, ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆನಾ, ಇನ್ಮೇಲಿಂದ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಇನ್ನೂ ಡಿಲೇ ಆಗತ್ತಾ, ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಅಂಥದ್ರಲ್ಲಿ ಈ ರೀತಿ ಆಗಿದೆ ಅಲ್ವಾ, ಸೊ ಏನು ಮಾಡಬೇಕು, ಬಿಡುಗಡೆ ಆಗತ್ತಾ ಅಥವಾ ಇಲ್ವಾ, ಸೊ ಕಾರಿನಲ್ಲಿ ಯಾರ್ಯಾರಿದ್ರು, ಎಲ್ಲಿ ಅಪಘಾತ ಆಗಿದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ನಾನು ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ತಕ್ಕಂತಹ ಕಾರ್ ಇದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮರಳಿ ತಮ್ಮ ಮನೆಗೆ ಬರ್ತಾ ಇದ್ರು ಬೆಂಗಳೂರಿನಿಂದ. ಸೊ ಅಂತಹ ಸಂದರ್ಭದಲ್ಲಿ ಕಿತ್ತೂರಿನ ಒಂದು ತಾಲೂಕಿನಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಈ ರೀತಿ ಘಟನೆ ಸಂಭವಿಸಿದೆ. ಯಾವ ಕಾರಣಕ್ಕಾಗಿ ಈ ಘಟನೆ ಸಂಭವಿಸಿದೆ ಅನ್ನುವಂಥದ್ದಾದರೆ ಇಲ್ಲಿ ನೋಡಿ, ಈ ಒಂದು ಕಾರು ಒಂದು ನಾಯಿ ಅಡ್ಡ ಬಂತಂತೆ. ಕಾರ್ ಡ್ರೈವರು ಅದನ್ನು ನೋಡಿದ ತಕ್ಷಣ ಸೊ ಅದಕ್ಕೆ ಡಿಕ್ಕಿ ಹೊಡಿಬಾರ್ದಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಸೈಡ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಕಾರು ಕಂಟ್ರೋಲ್ ತಪ್ಪಿಬಿಡ್ತಂತೆ. ಕಂಟ್ರೋಲ್ ತಪ್ಪಿದ ತಕ್ಷಣ ಅಲ್ಲೇ ಒಂದು ರೋಡಿನ ಒಂದು ಪಕ್ಕದಲ್ಲಿರುವಂತಹ ಮರಕ್ಕೆ ಹೋಗಿ ತಾಗಿರುವಂಥದ್ದು. ಸೊ ತಾಗಿದ ತಕ್ಷಣವೇ ನೀವು ಕಾರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ನುಜ್ಜುಗೊಜ್ಜು ಆಗಿರುವಂಥದ್ದು. ಸೊ ನುಜ್ಜುಗೊಜ್ಜು ಆಗಿದೆ. ಈ ರೀತಿ ಆದ ತಕ್ಷಣ ಒಳಗಿರುವಂತಹ ವ್ಯಕ್ತಿಗಳಿಗೆ ಏನೇನಾಗಿರಬಾರ್ದು ಅನ್ನುವಂತಹ ಒಂದು ಮನಸ್ಥಿತಿನೂ ಕೂಡ ಉಂಟಾಗಿರುತ್ತೆ. ಸೊ ಹೀಗಾಗಿ ಇದು ಬ್ರ್ಯಾಂಡೆಡ್ ಕಾರ್ ಆಗಿರುವಂತಹ ಕಾರಣಕ್ಕಾಗಿ ಯಾರಿಗೂ ಕೂಡ ಏನೂ ತೊಂದರೆ ಉಂಟಾಗಿಲ್ಲ. ಸೊ ಇಲ್ಲಿ ನೋಡಿ, ಒಳಗಡೆ MLC ಅವರು ಕೂಡ ಇದ್ರಂತೆ. ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ತಮ್ಮ ಅವರು ಕೂಡ ಇದ್ರಂತೆ. ಅವರಿಬ್ಬರಿಗೂ ಕೂಡ ಕೆಲವೊಂದಿಷ್ಟು ಗಾಯ ಆಗಿದೆ ಅಷ್ಟೇ. ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಇಲ್ಲಿ ಡಾಕ್ಟರ್ಗಳು ಏನು ಹೇಳಿದ್ರಪ್ಪ ಅಂದರೆ ಬೆನ್ನು ಮೂಳೆಯಲ್ಲಿ ಒಂದು ಸ್ವಲ್ಪ ಸೀಳಿದ ಹಾಗೆ ಆಗಿದೆ ಅಂತೆ, ಬೆನ್ನು ಮೂಳೆಗಳು ಎರಡು ಸೈಡು. ಅದೇ ರೀತಿಯಾಗಿ ಅದಕ್ಕೆ ಏನು ಶಸ್ತ್ರಚಿಕಿತ್ಸೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತೆ. ಸೊ ಟ್ಯಾಬ್ಲೆಟ್ಸ್ ಮೇಲೇ ಅದು ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಒಂದು ತಿಂಗಳು ಬೆಡ್ ರೆಸ್ಟನ್ನು ಹೇಳಿದಾರಂತೆ. ಒಂದು ತಿಂಗಳು ಬೆಡ್ ರೆಸ್ಟ್ ಮಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು, ಏನು ಅಪಘಾತ ಇಲ್ಲ, ಏನು ತೊಂದರೆ ಇಲ್ಲ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆ ಕಾರ್ನ ಮುಂದಿನ ಭಾಗದಲ್ಲಿ ಅಂದರೆ ಡ್ರೈವರ್ನ ಪಕ್ಕದಲ್ಲಿ ಕುಂತಿರುವಂತಹ ಕಾರಣಕ್ಕಾಗಿ, ಸೊ ಮುಂದಿನ ಜೋರಾಗಿ ಹೋಗಿ ಡಿಕ್ಕಿ ಹೊಡೆದಿರುವಂತಹ ಕಾರಣಕ್ಕಾಗಿ ಅಷ್ಟು ಅಪಘಾತ ಆಗಿದೆ, ಮತ್ತೇನಿಲ್ಲ. ಸೊ ಒಂದು ಅಪಘಾತ ಆಗಿರೋದಕ್ಕೆ ಅಷ್ಟೇ ಆಗಿರುವಂಥದ್ದು. ಆ ಒಂದು ಕಾರನ್ನ ನೋಡಿದ್ರೆ ಇನ್ನೂ ಏನೇನಾಗಿರ್ತಿತ್ತು ಅನ್ನುವಂತಹ ಅನಿಸಿಕೆಗಳು ಕೂಡ ನಮ್ಮ ಮನದಲ್ಲಿ ಉಂಟಾಗುತ್ತೆ. ಯಾಕಂದರೆ ಕಾರು ಎಷ್ಟೊಂದು ನುಜ್ಜುಗುಜ್ಜಾಗಿದೆ ಅಂದರೆ ಇನ್ನು ಒಳಗಿರುವಂತಹ ವ್ಯಕ್ತಿಗಳಿಗೆ ಏನಾಗಿರಬಾರ್ದು ಅಂತ ಹೇಳಿಬಿಟ್ಟು ಅನಿಸ್ಬಿಡುತ್ತೆ. ಸೊ ಇನ್ನು ಆಗಿರುವಂತಹ ಘಟನೆ ಇನ್ನಾಗಿ ಹೋಗಿದೆ, ಆದರೆ ಒಳಗಿರುವಂಥವರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಷ್ಟೇ ಅಲ್ಲ, ಇನ್ನು ಯಾವುದರ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಕಾಯ್ತಾ ಇರ್ತೀರಿ 16ನೇ ಕಂತಿನ ಹಣ ಬರಬೇಕಂತ ಹೇಳಿಬಿಟ್ಟು. ಸೊ ಈಗಾಗಲೇ ಬಿಡುಗಡೆ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬರ ಖಾತೆಗೆ ಜಮಾ ಆಗಬೇಕಲ್ವಾ. ಸೊ ಬಹಳಷ್ಟು ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗ್ತಾನೆ ಇಲ್ಲ. ಸೊ ಹೀಗಾಗಿ ನಮಗೂ ಕೂಡ ಕನ್ಫರ್ಮ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇನ್ನೂ ಕೂಡ ನಮಗೆ ಅನ್ನಿಸ್ತಾ ಇದೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿಬಿಟ್ಟು. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಎಲ್ಲನೂ ಕೂಡ ಹಣ ಬಿಡುಗಡೆ ಆಗಿ ಟೋಟಲಿ ಈ ಒಂದು ಟ್ರೆಜರಿಗಂತೂ ಪುಷ್ ಆಗಿದೆ. ಇನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡಬೇಕಾಗಿರುವಂಥದ್ದು. ಸೊ ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದಕ್ಕೆ ಅನೌನ್ಸ್ ಕೊಡಲಿ ಅಥವಾ ಬಿಡಲಿ, ಒಂದು ಸಾರಿ ಡಿಬಿಟಿಗೆ ಪುಷ್ ಆಗಿದ್ರೆ, ಟ್ರೆಜರಿಗೆ ಪುಷ್ ಆಗಿದ್ರೆ ಅವರು ಅನೌನ್ಸ್ ಕೊಟ್ಟ ಹಾಗೆ ಎಲ್ಲರಿಗೂ ಕೂಡ ಜಮಾ ಮಾಡಿ ಅಂತ ಹೇಳಿದ ಹಾಗೆಯೇ ಹೀಗಾದರೆ ಜಮಾ ಮಾಡಬೇಕಲ್ವಾ ಬ್ಯಾಂಕ್ಗಳು. ಸೊ ನೋಡೋಣ, ಇನ್ನೆರಡು ದಿನಗಳಲ್ಲಿ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕಾಯ್ದು ನೋಡೋಣ. ಸೊ ಇನ್ನು ಒಂದು ಸೂಚನೆಯನ್ನು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲೇ ಕೊಟ್ಟಿದ್ದರು. ಸೊ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಏನು ಸೂಚನೆ ಅನ್ನುವಂಥದ್ದಾದರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅಪ್ಡೇಟು ಅನ್ವಯಿಸುತ್ತೆ. ಮಹಿಳೆಯರಿಗೆ ಪ್ರತಿಯೊಬ್ಬರು ಕೂಡ ಈಗ ಏನು ಮಾಡ್ತಾ ಇದ್ರಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯನ್ನು ನಂಬಿಕೊಂಡು ಕೈ ಸಾಲವನ್ನು ಮಾಡ್ತಾ ಇದ್ರಿ. ಸೊ ಬಹಳಷ್ಟು ಜನರು ನಂಬೋದಿಲ್ಲ ಇದನ್ನು. ಸೊ ಈ ರೀತಿ ಪ್ರಕರಣಗಳು ದಾಖಲೆ ಆಗಿರುವಂಥದ್ದು, ಮನೆಯಲ್ಲಿ ಎತ್ತೆ ಸೊಸೆ ಆಗಿರಲಿ, ಗಂಡ ಹೆಂಡತಿಗಳಾಗಲಿ ಜಗಳ ಆಡಿ ಈ ರೀತಿ ಮಾಡಿರುವಂತಹ ಪ್ರಕರಣಗಳು ಬಹಳಷ್ಟು ಸ್ಟೇಷನ್ಸ್ಗಳಲ್ಲಿ ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ಇದನ್ನು ಸರ್ಕಾರವೇ ಅನೌನ್ಸ್ ಮಾಡಿರುವಂಥದ್ದು.
ಆಗಿರುವಂಥದ್ದು. ಯಾಕಪ್ಪ ಅಂದರೆ ಈಗ ನೋಡಿ, ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಿಬಿಟ್ಟು ಕೈ ಸಾಲವನ್ನು ಇಸ್ಕೊಳ್ಳೋದಾಗಿರಲಿ ಅಥವಾ EMI ಮುಖಾಂತರ ಸಾಲಗಳನ್ನು ತೆಗೆದುಕೊಳ್ಳೋದಾಗಿರಲಿ, ಯಾವುದಾದ್ರೂ ವಸ್ತುಗಳನ್ನು ಖರೀದಿ ಮಾಡೋದಾಗಿರಲಿ, ಈ ರೀತಿ ಮಾಡ್ತೀರಾ. ಅದೇ ರೀತಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸರಿಯಾಗಿ ಟೈಮ್ಗೆ ಬರಲಿಲ್ಲಪ್ಪ ಅಂದರೆ ಅವಾಗ ಏನು ಮಾಡ್ತೀರಾ, ಕೈ ಸಾಲ ಮಾಡಿಕೊಂಡು ಅದನ್ನು ತುಂಬಿ ಬಿಡ್ತೀರಾ. ಸೊ ಅಮೌಂಟ್ ಪೇ ಮಾಡ್ತೀರಾ. ಹೀಗಾಗಿ ಈ ಕಡೆನೂ ಕೂಡ ಬಡ್ಡಿ ಏರ್ತಾನೆ ಇರುತ್ತೆ, ಈ ಕಡೆ ಕೈ ಸಾಲದಲ್ಲಿರುವಂತಹ ಬಡ್ಡಿನೂ ಕೂಡ ಏರ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ನಂಬಿಕೊಂಡು ಕೈ ಸಾಲವನ್ನು ಮಾಡ್ಕೊಳ್ಬೇಡಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಹಣ ಜಮಾ ಆದರೆ ಅದನ್ನು ಹೂಡಿಕೆ ಮಾಡಿಕೊಂಡು ಸೊ ಕೊನೆಯದಾಗಿ ನಿಮಗೆ ಯಾವ ವಸ್ತು ಬೇಕಾಗತ್ತಲ್ವ ಅದನ್ನು ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಇಷ್ಟು ಅಪ್ಡೇಟ್ಸ್ ಇತ್ತು, ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತ ಹೇಳ್ತಾ ಮತ್ತು ಮುಂದಿನ ಮಾಹಿತಿ ಹಂಚ್ಕೊಂಡು ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.